ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಮಾಡೋ ಉದ್ದೇಶ, ಇವತ್ತು ಶನಿವಾರ ನಮ್ಮ ಚನ್ನರಾಯಪಟ್ಟಣ ಸಂತೆ ಅಲ್ವಾ, ಸಂತೆಗೆ ಹೋಗೋಣ ಅಂದ್ಬಿಟ್ಟು. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಅಮ್ಮವರು ಶೀಟ್ ಮನೆ ಇದೆಯಲ್ಲ, ನಮ್ಮದು 2 ಶೀಟ್ ಮನೆ ಇದೆ. ಅದರಲ್ಲಿ ಒಂದು ಮನೆನ ಬಿಡಿಸ್ಕೊಂಡು ಆ ಮನೆಗೆ ಹೋಗಿ ಶಿಫ್ಟ್ ಆಗ್ತಿದ್ದಾರೆ. ಯಾಕೆ ಅಂದರೆ RCC ಮನೆಯಲ್ಲಿದ್ದು ಶೀಟ್ ಮನೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಅಮ್ಮ ಅವರು PG ಶುರು ಮಾಡಿದಾರಲ್ಲ, ಆಲ್ರೆಡಿ ಇಬ್ಬರು ಬಂದಿದ್ದಾರೆ. ಈಗ ಫ್ಯಾಮಿಲಿ ಜೊತೆಗೆ ಅವರು ಇರೋದು ಅವ್ರಿಗೆ ಅಷ್ಟು ಕಂಫರ್ಟಬಲ್ ಆಗೋಲ್ಲ. ಹಂಗಾಗಿ ಇದು ನಮ್ಮ ಮನೆಯೇ ಅಲ್ವಾ, ಹಂಗಾಗಿ ಅದನ್ನು ಖಾಲಿ ಮಾಡಿಸಿ ನಾವು ಅಲ್ಲಿ ಶಿಫ್ಟ್ ಆಗಿ ಇಲ್ಲಿ ಫುಲ್ PG ಥರನೇ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಮನೆಯಿಂದ ಆ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ. ಇವತ್ತು ಸ್ವಲ್ಪ ಮಂಚ ಬಿಚ್ಚೋದಾಗಿರ್ಬೋದು, ಸ್ವಲ್ಪ ಬಟ್ಟೆಗಳೆಲ್ಲ ಕಟ್ಟಿಟ್ಟಿದ್ದೀವಿ. ರಾತ್ರಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅಲ್ಲೂ ಕೆಲಸಗಳನ್ನ ಮುಗಿಸ್ಕೊಂಡು. ಹಾಗೆ ಇಬ್ಬರು ಬಂದಿದ್ದಾರಲ್ವ, ಡೈಲಿ ತಿಂಡಿ ಅಡುಗೆ ಎಲ್ಲ ಆಗಲೇಬೇಕು, ವೆರೈಟಿ ಇರಲೇಬೇಕು, ಡೈಲಿ ಪಲ್ಯಗಳಿರಲೇಬೇಕು. ಹಾಗಾಗಿ ತರಕಾರಿಗಳು ಬೇಕು. ಒಂದೊಂದೇ ತರಕಾರಿಗೆ ಡೈಲಿ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಹಾಗಾಗಿ ವೀಕ್ಲಿ ಒನ್ಸ್ ತಂದಿಟ್ಕೋತಾ ಇದ್ದೀವಿ. ಈಗ ಅದಕ್ಕೋಸ್ಕರ ನನಗೂ ಬೇಕಾಗುತ್ತಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಕಂಪ್ಲೀಟ್ ಅಮ್ಮನ ಮನೆ ಮತ್ತು ಸಂತೆ ಈ ಥರನೇ ಇರುತ್ತೆ. ಇವತ್ತಿನ ಲೈಫ್ ಹೇಗೆ ಸಾಗುತ್ತೆ, ನೈಟ್ ವ್ಲಾಗ್ ಹೇಗೆ ಸಾಗುತ್ತೆ ನೋಡೋಣ, ಆಯಿತಾ? ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ವ್ಲಾಗಲ್ಲಿ ಅಮ್ಮ PG ಶುರು ಮಾಡಲಿಕ್ಕೆ ಹೇಗೆ ಐಡಿಯಾ ಬಂತು, ಹಾಗೆ ಒಬ್ರಿಗೆ ಎಷ್ಟು ದುಡ್ಡು ಮಾಡಿದ್ದಾರೆ, ಹಾಗೆ ಏನೆಲ್ಲ ಫೆಸಿಲಿಟೀಸ್ ಇದೆ, ಎಲ್ಲದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಳ್ತೀನಿ. ಯಾರಿಗಾರು ಒಂದು ಐಡಿಯಾ ಬರ್ಬೋದು, ಮನೆ ಅಂದರೆ ಈ ಥರ ಏನಾರ ಒಂದು ಮಾಡೋದ್ರಿಂದ ತುಂಬಾ ಯೂಸ್ ಇದೆ, ಆಯಿತಾ? ಈ ವ್ಲಾಗ್ ಪೂರ್ತಿಯಾಗಿ ನೋಡಿ. ಡೈಲಿ ವ್ಲಾಗ್ ಜೊತೆಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ, ಆಯಿತಾ? ಒಂದು ಒಳ್ಳೆ ರೀತಿಯಲ್ಲಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಲ್ಪ ಕಾಫಿ ಕುಡಿದು ಅಮ್ಮನ ಮನೆ ಕಡೆ ಹೊರಡೋಣ. ಕಸ ಗುಡಿಸ್ತೇನಮ್ಮ. ಈಗ ಹಂಗೆ ತಗೊಂಡೋಗಿ ಲೆಕ್ಕ ಹಾಕು. ಹೌದಾ? ಇನ್ನೇನು ಬುದ್ಧಿ ಕಲ್ತೋಳೆ ಅವಳು. ಆಮೇಲೆ ಹೋದ್ರಿ ಎಲ್ಲ ಅವ್ರು ಹೆಂಗಾರೆ. ಹಾಗೆ ಇವ್ರಿಗೆ 3 ತಿಂಗಳು ಮುಂಚೆನೇ ನಾವು ತಿಳಿಸಿದ್ವಿ ಮನೆ ಖಾಲಿ ಮಾಡಿಕೊಡಿ ಅಂತ. ಆದ್ರೂ ನಮಗೆ ತುಂಬ ತೊಂದರೆ ಕೊಟ್ಟರು. ಖಾಲಿ ಮಾಡಿ ಕೀ ಕೊಡ್ದೆ ಹಂಗೆ ತೊಗೊಂಡೋಗಿದ್ದಾರೆ. ಅವ್ರನ್ನ ಹುಡ್ಕೊಂಡು ಹೋಗಿ ಕೀ ಎಲ್ಲ ಇಸ್ಕೊಂಡು ಬಂದು ಈಗ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ. ಅದಕ್ಕೆ ಅಮ್ಮ ಎದುರುಗಡೆ ಮನೆ ಆಂಟಿಗೆ ಒಪ್ಪಿಸ್ತಾ ಇತ್ತು. ಮನೆ ಹೀಗಿದೆ, ಈಗ ಇಟ್ಟಿದ್ದಾರೆ ನೋಡಿ. ಅವರು 3 ತಿಂಗಳಿಂದನೇ ಖಾಲಿ ಮಾಡಿದ್ವಿ. ಅವ್ರು ಬೀಗ ಹಾಕೊಂಡು ಹೋಗಿ ಒಂದು 5-6 ತಿಂಗಳಾಗಿದೆ. ಅಪ್ಪ ತೀರೋಗೋಕ್ಕಿಂತ ಮುಂಚೆ ಹೋಗಿದ್ದು ಬಂದೇ ಇಲ್ಲ. ಹಾಗಾಗಿ ಖಾಲಿ ಮಾಡಿಕೊಡಿ ಅಂತ 3 ತಿಂಗಳಿಂದನೇ ಹೇಳಿದ್ವಿ. ಈಗ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ಒಂದು ಕಡೆಯಿಂದ ಧೂಳೆಲ್ಲ ತೆಗೆದು ಸಿಂಪಲಾಗಿ ಸುಣ್ಣ ಎಲ್ಲ ಒಡೆಸ್ಕೊಂತಾರೆ. ಇದು ನಾವು ಹುಟ್ಟಿ ಬೆಳೆದಂಥ ಮನೆ ಆಯಿತಾ. ಇದು ಈ ಜಾಗದಲ್ಲೇ ಇದ್ದಿದ್ದು ಫಸ್ಟು ನಾವು ಚಿಕ್ಕದ್ರಲ್ಲೆಲ್ಲ ಇದ್ದಾಗ. ಆಮೇಲೆ ಮನೆ ಕಟ್ಟಿದ್ದು ಅಮ್ಮವರು. ಹಾಗಾಗಿ ತುಂಬ ಚೆಂದ ಅನಿಸುತ್ತೆ ಈ ಮನೆ. ನಂಗೆ ತುಂಬಾ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟು ನಮ್ಮ ದೊಡ್ಡಮ್ಮವರು ಬಾಡಿಗೆಗಿದ್ರು. ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಸ್ಟಾರ್ಟಿಂಗಲ್ಲೆಲ್ಲ ವೀಡಿಯೋ ಮಾಡಿದ್ದೀನಿ ಈ ಮನೆಯಲ್ಲಿ. ಫಂಕ್ಷನ್ ಎಲ್ಲ ಮಾಡೋದೆಲ್ಲ ಇದೇ ಮನೆಗೆ ನಾವು ಬರ್ತಾ ಇರೋದು. ಈಗ ಅವರು ನಮ್ಮ ಮನೆ ಮೇಲ್ಗಡೆಗೆ ಬಾಡಿಗೆಗೆ ಬಂದಿದ್ದಾರೆ, ನಮ್ಮ ದೊಡ್ಡಮ್ಮವರು. ಹಾಗಾಗಿ ಈ ಮನೆ ತುಂಬ ಚೆಂದ ಅನಿಸುತ್ತೆ ನನಗೆ. ನಿಮ್ಗೇನು ಅನ್ನಿಸ್ತು? ಇಷ್ಟ ಆಯಿತಾ? ಹಾಗೆ ಸಂತೆನೂ ಮುಗಿಸ್ಕೊಂಡು ಬಂದ್ವಿ. ಸಂತೆಯಲ್ಲಿ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತ ಹೋಗಿದ್ದೆ 7 ಗಂಟೆ. ಆ 7 ಗಂಟೆಲಿ ನಾವು ತರಕಾರಿ ಕಣ್ಣಿಗೆ ಕಾಣ್ಕೊಂಡು ನೋಡ್ಕೊಂಡು ತೊಗೊಂಬರೋದೇ ಆಗಿತ್ತು. ನಾನು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ವ್ಲಾಗ್ನೂ ಸಹ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಾರನೇ ದಿನದಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ನನಗೆ ವ್ಲಾಗ್ನ ನಾನು ಮತ್ತೆ ಮುಂದುವರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಸಂತೆಯಿಂದ ಬಂದು ಸಾಕಾಗ್ಬಿಟ್ಟಿತ್ತು. ಹಾಗೆ PGಗೆಲ್ಲ ಬಂದಿದ್ದಾರಲ್ಲ, ಅವ್ರಿಗೂ ಇನ್ನು ಅಡುಗೆ ಪಡಿಗೆ ಮಾಡೋ ಬ್ಯುಸಿಲಾದ್ವಿ. ಹಾಗೆಯೇ ಸ್ವಲ್ಪ ಹಿಂದ್ಗಡೆಗೆ ಸ್ವಲ್ಪ ಸಾಮಗ್ರಿಗಳನ್ನೆಲ್ಲ ಶಿಫ್ಟ್ ಮಾಡಿದ್ರು. ದೇವರಾಜು ಕೂಡ ನೋಡಿದ್ರೆ ಅಲ್ವಾ, ಹಾಗಾಗಿ ಸ್ವಲ್ಪ ಅಲ್ಲಿ ಬ್ಯುಸಿ ಆಯಿತು. ಇನ್ನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಮ್ಮನ ಹತ್ರ ಗ್ಯಾರಂಟಿ ಬೈಸ್ಕೊತೀನಿ. ಸುಮ್ಮನೆ ಅವ್ರ ಮುಂದೆ ಎಲ್ಲ ಯಾಕೆ ಬೈಸ್ಕೋಬೇಕು ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ನಾನು ಬರೋದ್ರಲ್ಲೇ ಲೇಟ್ ಆಯಿತು. ಆಮೇಲೆ ಬಿಗ್ ಬಾಸ್ ಬೇರೆ ಶುರು ಆಯ್ತಲ್ಲ, ಇನ್ನು ಅದ್ರ ಕಡೆ ಇಂಟ್ರೆಸ್ಟ್ ಎಲ್ಲ ನಿನ್ನ ವೀಡಿಯೋ ಮಾಡೋಕ್ಕೆ ಆಗೋದೇ ಇಲ್ಲ ಅಂದ್ಬಿಟ್ಟು ಮತ್ತೀಗ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಈ ಬ್ಲಾಗಲ್ಲಿ ಏನಂತಂದರೆ, PG ಮಾಡೋ ಒಂದು ಐಡಿಯಾನ ಕೊಟ್ಟಿದ್ದು ನಾನೇ ಫಸ್ಟಿಗೆ ತಿಳಿಸಿದ್ದು. ಸುಮಾರು ಒಂದು 6-7 ತಿಂಗಳು ಅಪ್ಪ ಇದ್ದಾಗಿದ್ದಾನೆ ಹೇಳ್ತಾ ಬಂದಿದ್ದೆ ಅಮ್ಮನಿಗೆ. ಅಮ್ಮ ಸ್ವಲ್ಪ ಏನಂತಂದರೆ, ನಮಗೆ ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿನೇ ಇದೆ. ಅಪ್ಪ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿಲ್ಲಲ್ಲ, ಅಮ್ಮನ ಮೇಲೆ ಎಲ್ಲ ಇರೋದು. ಹಾಗಾಗಿ ಹೊರಗಡೆ ಹೋಗಿ ದುಡಿಯೋಷ್ಟು ವಯಸ್ಸಿಗಿಲ್ಲ ಅಮ್ಮನಿಗೆ. ನನ್ನ ಐಡಿಯಾ ಇದ್ದಿದ್ದು PG ಮಾಡಬೇಕಂತಲೇ ಇತ್ತು. ಅದು ಸ್ವಲ್ಪ ಲೇಸಿಯಾಗೇ ತೊಗೊಂಡ್ವಿ ಸ್ಟಾರ್ಟಿಂಗಲ್ಲಿ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಟೈಮ್ ಆಯ್ತಾಯ್ತಾ ಅಪ್ಪ ಎಲ್ಲ ತೀರೋದ್ಮೇಲೆಲ್ಲ ಏನು ಅನ್ನಿಸ್ತು ಅಂತಂದರೆ, ಏನಾರು ಒಂದು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗಿ ದುಡಿಯೋಕ್ಕಂತೂ ಆಗಲ್ಲ. ಹಾಗೆ ನಮ್ಮದು ಸ್ವಂತ ಮನೆ ಆಗಿರೋದ್ರಿಂದ, ಅಮ್ಮವ್ರ ಮನೆ ದೊಡ್ಡದಾಗೂ ಇರೋದ್ರಿಂದ ಇದನ್ನು ಈ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಬೋದು. ಈಗ ಅಮ್ಮ ಒಂದೇ ಇರೋದು, ಜೈ ಮತ್ತು ಪ್ರೀತಿ ಬೆಂಗಳೂರಲ್ಲಿದ್ದಾರೆ. ಅಮ್ಮನ ಜೊತೆ ಇನ್ನೇನು ಯಾರು ಇರೋದಕ್ಕಾಗಲ್ಲ, ಅಮ್ಮ ಒಂದೇ ಇರುತ್ತೆ, ಅಷ್ಟು ದೊಡ್ಡ ಮನೆ. ಅದನ್ನೇನಕ್ಕಾರ ಬಳಸ್ಕೋಬೋದು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ
ಈ ಒಂದು ಐಡಿಯಾನ ಮಾಡಿದ್ವಿ. ಹಂಗಾಗಿ ಅಮ್ಮನಿಗೂ ಅದು ಇಷ್ಟ ಆಯಿತು. ಫಸ್ಟಿಗೆ ಹೋಟೆಲ್ ಮಾಡಿಬಿಡೋಣ, ಯಾವ್ದಾರು ಒಂದು ಹೋಟ್ಲನ್ನ ಬಾಡಿಗೆಗೆ ತೊಗೊಂಡು ನಾನು ಹೋಟ್ಲು ಮಾಡಿಬಿಡ್ತೀನಿ ಅಂತ. ಅದು ಯಾಕೋ ಸಕ್ಸಸ್ ಆಗಲಿಲ್ಲ. ಒಂದು 2-3 ಅಂಗಡಿ ನೋಡಿದ್ವಿ, ಯಾಕೋ ಸಕ್ಸಸ್ ಆಗಲಿಲ್ಲ. ಅದಾದಮೇಲೆ ಬಂದಿದ್ದ ಐಡಿಯಾನೇ PG ಮೆಸ್ ಮತ್ತು ಕೇಟ್ರಿಂಗ್ ಥರ ಒಂದು 100-200 ಜನಕ್ಕೆಲ್ಲ ಅಡುಗೆ ಮಾಡಿಕೊಡೋ ಥರ, ಸಿಹಿ ಅಡುಗೆ, ಖಾರ ಅಡುಗೆ, ಇದು 3 ಮಾಡೋ ಥರ ಮನೆಯಲ್ಲೇ ಎತ್ಕೊಂಡು ಅದಕ್ಕೊಂದು ದೊಡ್ಡದಾಗಿ ಬ್ಯಾನರ್ ಮಾಡಿಸಿ ಮನೆ ಮುಂದೆ ಹಾಕಿದ್ದೀವಿ. PG ಮಾಡ್ತೀವಿ, ಈ ಥರ ಕೇಟ್ರಿಂಗ್ ಮಾಡ್ತೀವಿ ಅಂತೆಲ್ಲ. ಹಾಗೆ ಕಾರ್ಡ್ಗಳನ್ನೂ ಮಾಡಿಸಿದ್ದೀವಿ. ಮಾಡಿಸೇ 3-4 ತಿಂಗಳಾಗಿತ್ತು, ಯಾರೂ ಬಂದಿರಲಿಲ್ಲ. ಹಾಗೆ ನಮ್ಮ ಮನೆ ಹತ್ರನೇ ಕಾಲೇಜ್ ಇದೆ, ಗರ್ಲ್ಸ್ ಕಾಲೇಜ್, PU ಕಾಲೇಜ್ ಇದೆ. ಈಗ PU ಸೆಕೆಂಡ್ PUCಲಿ ಒಂದು 6 ತಿಂಗಳಾದಮೇಲೆ ಮಕ್ಳುಗಳಿಗೆ ರಾತ್ರಿ ಈವ್ನಿಂಗ್ ಕ್ಲಾಸ್ಗಳು ಇರುತ್ತೆ, ನೈಟ್ ಕ್ಲಾಸ್ಗಳು ಇರುತ್ತೆ. ಅದನ್ನು ಮಾಡುವಂಥ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಇಲ್ಲಿ PGನ ಮಾಡಿ ಬಿಡ್ತಾರೆ ಕೆಲವೊಬ್ಬರು. ನಾವು ಹಾಗಾಗಿ ಆ ಕಾಲೇಜ್ಗೆ ಹೋಗಿ ಕಾರ್ಡನ್ನ ಕೊಟ್ಟು ಬಂದಿದ್ವಿ. ಮನೆ ಪಕ್ಕದಲ್ಲೇ ಇರೋದು ಕಾಲೇಜು, ಹಂಗಾಗಿ ಅಲ್ಲಿ ನಾನು ಏನೂ ಬರಲಿಲ್ಲ. ಆಮೇಲೆ ಇನ್ನೂ ಏನಂತ ಅಂದರೆ, ನಮಗೆ ಕಾಲೇಜ್ ಹುಡುಗಿರಿಗಿಂತ ಈ ವರ್ಕಿಂಗ್ ವುಮೆನ್ಸ್ಗಳು ಕೆಲಸದಲ್ಲಿ ಇರೋವಂಥರ ಆದರೆ ಜವಾಬ್ದಾರಿ ನಮಗೆ ಕಮ್ಮಿ ಇರುತ್ತೆ. ಅವರು ಸ್ವಲ್ಪ ಏನಂತಂದರೆ ಈಗ ಕಾಲೇಜ್ ಹೆಣ್ಮಕ್ಳುಗಳು ಹೇಗೆ ಏನು ಅಂತ ನಾವು ಹೇಳೋಕ್ಕಾಗಲ್ಲ, ಆಯಿತಾ, ನನ್ನ ಅನಿಸಿಕೆ. ಅದಕ್ಕೆ ನಾನಂದೆ ಕಾಲೇಜ್ಗಿಂತ ಮಮ್ಮಿ ವರ್ಕಿಂಗ್ ವುಮೆನ್ಸ್ಗಳು ಒಂದು 5-6 ಜನ ಆದರೂ ಸ್ಟಾರ್ಟಿಂಗಲ್ಲಿ ನಮಗೆ ಸಾಕು. ಅವರಾದರೆ ನಮಗೆ ಜವಾಬ್ದಾರಿ ಕಮ್ಮಿ ಇರುತ್ತೆ, ಕೆಲಸ ಆಯಿತು, ಅವ್ರ ಮನೆ ಆಯಿತು ಅನ್ನೋ ಥರ ಇರ್ತಾರೆ. ಕಾಲೇಜ್ ಹೆಣ್ಮಕ್ಳುಗಳಿಗೆ ನಾವೇನು ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ದೇವ್ರ ದಯೆಯಿಂದ ಅದೇ ಥರ ವರ್ಕಿಂಗ್ ವುಮೆನ್ಸ್ಗಳೇ ಕೇಳ್ಕೊಂಡು ಬಂದರು. ಹೋಗಿ 2 ಆಗಿದ್ದಾರೆ. ಅದಕ್ಕೆ ದೊಡ್ಡದಾಗಿದೆ ಮನೆ, RCC ಮನೆ ಅಲ್ವಾ, ಅದನ್ನು ಪೂರ್ತಿ PGಯಾಗಿ ಕನ್ವರ್ಟ್ ಮಾಡಿದ್ರೆ ಒಂದು 10-12 ಜನದ ಮೇಲೆ ಉಳ್ಕೋಬೋದು. ಹಾಲಲ್ಲಿ ಒಂದು 6-7 ಮೇಲೇ ದಿವಾನ್ ಕಟ್, ಒಂದು 5-6 ದಿವಾನ್ ಕಟ್ ಹಾಕ್ಬೋದು. ಮತ್ತು ರೂಮಲ್ಲಿ ಒಂದು 3 ದಿವಾನ್ ಕಟ್ಟು. ಇನ್ನೊಬ್ರು ಮಾತ್ರ ಸಪ್ರೇಟಾಗಿ ನಮಗೊಂದು ರೂಮೇ ಬೇಕು ಅಂತ ಹೇಳಿದ್ರು. ಅವರು ಅದೇ ಹೇಳಿದ್ರು, ನಾಳೆ ಡೈರಿಲಿ ಡಾಕ್ಟರ್ ಆಗಿದ್ದಾರೆ, ಹೇರ್ ಸ್ಟಡೀಸ್ ಮಾಡ್ತಾ ಇದ್ದಾರಲ್ಲ, ನನಗೆ ಓದೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಮಾಡಿದ್ದೀವಿ. ಒಬ್ರಿಗೆ ಒಂದೇ ರೂಮ್ ಬೇಕಲ್ಲ, ಅದಕ್ಕೆ ಒಟ್ಟು 7,000 ಮಾಡಿದ್ದೀವಿ ಅವ್ರಿಗೆ. ಇನ್ನು ಬಾಕಿ ಅವ್ರಿಗೆಲ್ಲ 6,500. ಇಬ್ಬರು ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಒಂದು 2-3 ಜನ ಕೇಳೋರಿದ್ದಾರೆ. ಅದಕ್ಕೋಸ್ಕರ ಅಷ್ಟರಲ್ಲಿ ಹಿಂದ್ಗಡೆ ಮನೆಗೆ ಶಿಫ್ಟ್ ಆದರೆ, ಈಗ ನಮ್ಮ ಜಯಂತೆಲ್ಲ ಬರ್ತಾರೆ ಅಲ್ವಾ, ಈಗ PGನೂ ಜೊತೆಲಿ ಇದ್ಕೊಂಡು ನಾವು ಫ್ಯಾಮಿಲಿನೂ ಇರ್ತೀವಿ ಅಂದರೆ ಕಷ್ಟ ಅನಿಸುತ್ತೆ. ಗಂಡು ಮಕ್ಳುಗಳಿಗೂ ಇರೋಕ್ಕೆ ಮುಜುಗರ ಆಗುತ್ತೆ. ಅವ್ರುಗಳು ಹೆಣ್ಮಕ್ಳುಗಳು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಗಂಡು ಮಕ್ಳಿದ್ದಾಗ. ಅದಕ್ಕೆ ಬೇಡ, ಜಯಂತ್ ಬೆಂಗಳೂರಿಂದ ಬರೋದ್ರಲ್ಲಿ ಹಿಂದಕ್ಕೆ ಶಿಫ್ಟ್ ಆಗಿಬಿಟ್ರೆ ಅವ್ನು ಆರಾಮ್ಸೆ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಆರಾಮಾಗಿ, ನೆಂಟರುಗಳೆಲ್ಲ ಬಂದರೆ ಆರಾಮಾಗಿರ್ಬೋದು. ಇಲ್ಲ ಅಮ್ಮ ಇಲ್ಲೇ PGನೂ ಆಗುತ್ತೆ, ಇಲ್ಲಿ PGಗೆ ಬಂದಿರೋ ಹೆಣ್ಮಕ್ಳುಗಳು ಆರಾಮಾಗಿರ್ಬೋದು. ಹಾಗೆ ಅಲ್ಲೇ ಅಡುಗೆ ಮಾಡಿದ್ರೆ ಅವ್ರಿಗೆ ಊಟಕ್ಕೆ ನಮಗೆ ಊಟಕ್ಕೆಲ್ಲ ಸರಿ ಹೋಗುತ್ತೆ. ಈಗ ನಾವೇನು ಶೀಟ್ ಮನೆ ಮಾಡಿದ್ದೀವಿ ಅಲ್ಲಿ ಅಡುಗೆ ಏನೂ ಮಾಡಲ್ಲ, ಬರೀ ಸ್ಟೇ ಆಗ್ಲಿಕ್ಕೆ ಅಷ್ಟೇನೆ. ಪ್ರೀತಿ ಇರೋ ಗಂಟ ಅಲ್ಲಿ ಸ್ಟೇ ಆಗ್ತಾರೆ. ಪ್ರೀತಿ ಎಲ್ಲ ಹೋದ್ಮೇಲೆ ಅಮ್ಮ ಇಲ್ಲೇ RCC ಮನೇಲೇ PG ಅವ್ರು ಇರ್ತಾರಲ್ಲ, ಆ ಹೆಣ್ಮಕ್ಳ ಜೊತೆನೇ ಉಳ್ಕೊಂತಾರೆ. ಅಲ್ಲಿವರೆಗೂ ಸ್ವಲ್ಪ ಪ್ರೀತಿ ಬಾಣಂತಿ ಅಲ್ವಾ, ಅಲ್ಲಿ ಅವಳು ಇರೋವರೆಗೂ ಹಿಂದ್ಗಡೆ ಅಮ್ಮನ ಜೊತೆಲಿ ಇರ್ತಾರೆ. ಒಟ್ಟಿನಲ್ಲಿ ಮಕ್ಳುಗಳು ಬಂದಾಗ ಉಳ್ಕೊಳ್ಳೋದಕ್ಕೆ ಬೇಕು ಅಂತ ನಾವು ಬಿಡಿಸ್ಕೊಂಡ್ವಿ ಸ್ವೀಟ್ ಮನೆ. ಸ್ವಂತ ಮನೆ ಇರೋದಕ್ಕೆ ನಮಗೆ ಇದು ಅನುಕೂಲ ಆಯಿತು, ಬಳಸ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹಾಗೆಯೇ ಇದು ಏನಂತಂದರೆ 3-4 ತಿಂಗಳಿಂದ ನಾವು ಅದೆಲ್ಲ ಮಾಡಿದ್ರು ಒಬ್ಬರು ಬಂದಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಹೊನ್ನವ ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದು 3 ದಿನಕ್ಕೇ ನಮಗೆ ಇವರಿಬ್ಬರು ಬಂದು ಸೇರಿಕೊಂಡ್ರು. ತುಂಬ ಖುಷಿ ಆಯಿತು. ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಯಾರೂ ಬರಲೇ ಇಲ್ವಲ್ಲ ಇಷ್ಟು ದಿನ ಆದ್ರೂ ಅಂತ. ಸದ್ಯ ಒಳ್ಳೆ ಜನನೇ ಬಂದಿದ್ದಾರೆ, ಒಳ್ಳೆ ಹೆಣ್ಮಕ್ಳುಗಳೇನೆ. ಅಂದರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಬಂದು ಸೇರ್ಕೊಂತಾರೆ ಗುಡ್ಗ ಆ ಥರ. ನಮಗೂ ರಿಸ್ಕ್ ಕಮ್ಮಿ ಆಗುತ್ತೆ. ಹಾಗೆ ನಾವು ಇದರಲ್ಲಿ ಒಬ್ರಿಗೆ 6,500 ಮಾಡಿದ್ದೀವಿ. ಊಟ ತಿಂಡಿ 3 ಟೈಮು, ಕಾಫಿ 2 ಟೈಮು, ಹಾಗೆಯೇ ನಾನ್ ವೆಜ್ 2 ಟೈಮ್, ಅಂದರೆ ವಾರದಲ್ಲಿ 2 ದಿನ. ಬಿಸಿ ನೀರು ವ್ಯವಸ್ಥೆ ಇರುತ್ತೆ, ಹಾಗೆ ವಾಷಿಂಗ್ ಮಿಷಿನ್ ವ್ಯವಸ್ಥೆ ಇರುತ್ತೆ. ಜೊತೆಗೆ ಏನಂತ ಅಂದರೆ ಅವ್ರ ಹತ್ರ ನಾವೊಂದು ಆಧಾರ್ ಕಾರ್ಡು, ಅವ್ರದ್ದು ಕೆಲಸದ ಐಡೆಂಟಿ ಕಾರ್ಡ್ ಜೆರಾಕ್ಸು, ಇದನ್ನು ಇಸ್ಕೊಂಡಿದ್ದೀವಿ, ಇಸ್ಕೊಂತೀವಿ. ಈಗ ಈ ಥರ ರೂಲ್ಸ್ ಮಾಡಿಕೊಂಡು ಅಂದರೆ ಒಂದು ಚಿಕ್ಕದು ಅಗ್ರಿಮೆಂಟ್ ಥರ ಮಾಡ್ಕೊಳ್ಳೋದು, ಅಂದರೆ ಏನೇ ಅವರು ಪರ್ಸ್ನಲ್ದೇನೇ ಆದರೂ ನಮ್ಮದು ಜವಾಬ್ದಾರಿ ಇಲ್ಲ ಅನ್ನೋ ಥರ ಒಂದು ಸೈನ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ ಅಲ್ವಾ? ಇದು ನೋಡಿ ನಮ್ಮ ಅಂದರೆ ಏನು ಅಂತಂದರೆ ಸ್ವಲ್ಪ ಈಗ ಅಮ್ಮಂಗೆ ವಯಸ್ಸು ಆಗ್ತಾ ಇರೋದ್ರಿಂದ ಹೊರಗಡೆ ಮಾಡೋದಕ್ಕಾಗಲ್ಲ ಕೆಲಸನ. ಇದರಿಂದ ನಮಗೊಂದು ಸ್ವಲ್ಪ ಅನುಕೂಲ ಆಯಿತು, ಅಮ್ಮನಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮಗೇನು ಅನ್ನಿಸ್ತು? ಈ ಒಂದು ನೀವು PG ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ನೀಟಾಗಿ ಮಾಡಬೇಕು ಅಷ್ಟೇನೆ. ನೀರಿನ ವ್ಯವಸ್ಥೆ ಕೇಳೋದಾದರೆ ನಮಗೆ ಓನ್ ಬೋರ್ ಕೂಡ ಇದೆ, ಜೊತೆಗೆ ಮುನ್ಸಿಪಾಲ್ಟಿ ನೀರು ಸಹ ವ್ಯವಸ್ಥೆ ಇರೋದ್ರಿಂದ ಅದು ಅನುಕೂಲ ಆಗುತ್ತೆ. 2 ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ನಿಮ್ಮೆಲ್ಲರ ಆರೈಕೆ ಕೂಡ ಸಿಗಲಿ, ಅಮ್ಮನ ಕೆಲಸದಲ್ಲಿ ಇನ್ನೂ ಉನ್ನತಿ ಪಡೀಲಿ ಅಂತ ಕೇಳ್ಕೊಳ್ಳೋಣ. ಇಷ್ಟು ಮಾಡಿದ್ದೀವಿ. ಈಗ ಒಬ್ಬರಿಗೆ 60,000 ಕೊಡ್ಬೋದಾ? ಬೆಂಗಳೂರು ಕಡೆ ಎಲ್ಲ 8, 9, 10,000 ಹಿಂಗಿದೆ. ನಮ್ಮದು ತಾಲೂಕು ಮಟ್ಟ ಆಗಿರೋದ್ರಿಂದ ನಾವಿಷ್ಟು ಮಾಡಿದ್ದೀವಿ. ಒಬ್ರಿಗೆ ಮಾತ್ರ 7,000 ಇಸ್ಕೊತಿದ್ದೀವಿ, ಸಿಂಗಲ್ ರೂಮ್ ಬಿಡಬೇಕಲ್ಲ, ಹಂಗಾಗಿ. ಈಗ ಬಂದಂಗೆ ದಿವಾನ್ ಕಟ್ ಎಲ್ಲ ತರ್ತಾಯಿದ್ದೀವಿ. ಈಗ ಇಬ್ಬರು ಬಂದಿದ್ದಾರಲ್ಲ, ಇಬ್ರಿಗೆ ಆಲ್ರೆಡಿ ಇದೆ ಮನೇಲಿ. ಈಗ ಏನಾದ್ರು ಮತ್ತೆ ಒಂದು 3 ಜನ ಕೇಳ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ.
ಅವ್ರು ಬಂದರೆ ಯಾರ್ಯಾರು ಸೇರ್ಕೊಂತಾರೋ ಆಗ ಒಂದೊಂದೇ ತಂದು ಹಾಕ್ತೀವಿ. ಸುಮ್ಮನೆ ತಂದು ಈಗಲೇ ಬಂಡವಾಳ ಹಾಕೋದಕ್ಕೆ ಹೋಗಲ್ಲ. ಸರಿ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ವ್ಲಾಗು? ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈಗ ಏನಂತಂದರೆ ಇದು ಸಿಂಗಲ್ ಆಗಿರ್ತಾರಲ್ಲ, ಅವ್ರುಗಳು ಏನಾರು ಒಂದು ಮನೆಯಲ್ಲೇ ಕುತ್ಕೊಂಡು ಮಾಡ್ತೀನಿ ಅಂದರೆ ಇದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ದೊಡ್ಡದಾಗಿ ಸ್ವಂತ ಮನೆ ಇದೆ ಅಂದರೆ ಬಾಡಿಗೆ ಕಟ್ಕೊಂಡೆಲ್ಲ ಮಾಡ್ತೀನಿ ಅಂದರೆ ಏನೂ ಉಳಿಯಲ್ಲ. ನಮ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಆಯಿತು. ನೋಡೋಣ ಮುಂದಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಹೊನ್ನವ ಮಂತ್ರಾಲಯದ್ದು ಬ್ಲಾಗ್ ಬರುತ್ತೆ. ಅದು ಸ್ವಲ್ಪ ಎಡಿಟಿಂಗ್ ಕೆಲಸ ನಡೀತಾ ಇದೆ. ನಾನು ಎಡಿಟಿಂಗ್ ಕೆಲಸ ಮಾಡೇ ಇಲ್ಲ. ಸ್ವಲ್ಪ ಅದ್ರದ್ದು ಇನ್ನೊಂಚೂರು ಶೂಟ್ ಮಾಡೋದಿದೆ. ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸಿ ನಾನು ಅದು ನೆಕ್ಸ್ಟ್ ಇನ್ನೊಂದು ಆದರೆ ಹಬ್ಬ ಎಲ್ಲ ಕಳ್ಕೊಂಡು ಅಪ್ಲೋಡ್ ಮಾಡ್ತೀನಿ. ತಿಂಡಿನೂ ಅಷ್ಟೇ ದಿನ ಒಂದೊಂದು ಥರದ್ದು ಇರುತ್ತೆ. ಲೀಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಮಧ್ಯಾಹ್ನದ ಊಟನೂ ಮುದ್ದೆ ಮತ್ತು ಅನ್ನ ಸಾರಿ, ಸೈಡ್ಸ್ಗೆ ಮಜ್ಜಿಗೆ ಮತ್ತು ಉಪ್ಪಿನಕಾಯಿ ಇಷ್ಟಿರುತ್ತೆ. ಮತ್ತು ರಾತ್ರಿ ಊಟಕ್ಕೆ ಚಪಾತಿ, ಪಲ್ಯ, ಅನ್ನ ಸಾರು ಇಷ್ಟೇ. ಈ ಥರ ಕೊಡ್ತಾಯಿದ್ದೀವಿ. ನೋಡುವ ಹೇಗಾಗುತ್ತೆ ಅಂತ. ಸರಿ ಫ್ರೆಂಡ್ಸ್, ಇಷ್ಟೇ ಈ ವ್ಲಾಗು. ತಿಳಿಸ್ಬೇಕಾಗಿತ್ತು ನಾನು ಇದನ್ನು ಯಾವ ಥರ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಯಾವ ಥರ ಮಾಡ್ಬೋದು, ಒಂದು ಐಡಿಯಾ ಸಿಕ್ತಂಗೆ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.